ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೋಸ್ಕರ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಸಮಸ್ಯೆಗಳಾಗ್ತವೆ ದುಡ್ಡಿನ ವಿಷಯದಲ್ಲಿ. ಇವಾಗ ಏನಾದರೂ ಒಂದು ನಾವು ವಸ್ತುನ ಕೊಂಡ್ಕೊಳ್ಳೋದಾಗಲಿ ಏನಾದರೂ ನಾವು ಮಾಡಬೇಕು ಅಂದರೆ ಒಂದೇ ಸತಿ ಫ್ಯಾಮಿಲಿ ಆದರೆ ತೊಗೋಬೋದು. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಆಗೋದಿಲ್ಲ. ಈಗ ಒಂದು ವೇಳೆ ಬಸ್ ಚಾರ್ಜನೇ ಕಮ್ಮಿ ಇದೆ, ಇವಾಗ ಬಸ್ ಚಾರ್ಜೇ ಫ್ರೀ ಇದೆ, ನಾವೆಲ್ಲಾದರೂ ಹೋಗ್ತೀವಿ ಅಂತ ಅಂದರೆ 100-200 ರೂಪಾಯಿ ಬಸ್ ಚಾರ್ಜೇ ಬೇಕು. ಅದನ್ನು ಇವಾಗ ಫ್ರೀ ಇರೋದ್ರಿಂದ ನಾವು ಬಸ್ ಚಾರ್ಜ್ ಕೊಟ್ಟೇ ಹೋಗಿ ಬಂದ್ವಿ ಅಂತ ಅಂದ್ಬಿಟ್ಟು ಬೇಕಾದರೆ ಆ ಬಸ್ ಚಾರ್ಜನ್ನು ಒಂದು ಡಬ್ಬಿನಲ್ಲಿ ಹಾಕ್ತಾ ಬರ್ಬೋದು. ಮತ್ತು ಈಗ ಕರೆಂಟ್ ಬಿಲ್ಲು 200-300 ಬರೋ ಕಡೆ ಅಟ್ಲೀಸ್ಟ್ 100-150 ಬರ್ತಿದೆ. ಅದರಲ್ಲೂ 100-200 ಉಳಿದನ್ನು ಅದನ್ನು ನಾವು ಕಟ್ಟಿದ್ದೀವಿ ಅನ್ನೋ ಥರ ಒಂದು ಡಬ್ಬಿಗೆ ಹಾಕ್ತಾ ಬರ್ಬೋದು. ಆಮೇಲೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಂತೂ ಡೈಲಿ ಬಸ್ ಚಾರ್ಜ್ ಕೊಡ್ತಾರೆ, ಆ ಬಸ್ ಫೇರ್ ಉಳಿತದೆ, ಅದನ್ನು ಡೈಲಿ ಹಾಕ್ತಾ ಬಂದರೆ ಈ ಸರ್ಕಾರ ಮುಗಿದ ಮೇಲೆ ಮತ್ತೆ ಇದೇ ಕಂಟಿನ್ಯೂ ಆಗುತ್ತೋ ಇಲ್ವೋ, ಆವಾಗ ಇನ್ನೂ ಕಷ್ಟ ಆಗುತ್ತೆ. 1-2 ಡಬಲ್ ಮಾಡ್ತಾರೆ, ಆವಾಗ ಕಷ್ಟ ಆಗುತ್ತೆ. ಏನೂ ಇದು ಮಾಡ್ಕೊಳಕ್ಕಾಗಲ್ಲ, ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಈ ಥರ ಉಳಿಸಿಟ್ರೆ ಒಂದು ಬಟ್ಟೆ ತೊಗೊಳ್ಳೋದಾಗಿರ್ಬೋದು, ಮತ್ತು ಒಂದು ಒಡವೆ ತಗೊಳ್ಳೋದಾಗಿರ್ಬೋದು, ಮಕ್ಕಳ ಸ್ಕೂಲು ಟ್ಯೂಷನ್ ಫೀಸ್ ಆಗಿರ್ಬೋದು, ಒಂದು ಕಾಲೇಜ್ಗೆ ಏನಾದರೂ ಬೇಕಾಗಿರೋ ಅಂಥದ್ದನ್ನು ಕೊಡ್ಸೋಕ್ಕಾದ್ರೂ ಅಟ್ಲೀಸ್ಟು ವರ್ಷದಲ್ಲಿ ಒಂದು 3,000-5,000 ಅಷ್ಟು ಉಳಿಸಿದರೆ ನಾವು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಸೇರಿಸಿ ಮಕ್ಕಳಿಗಾದ್ರೂ ಅವರು ಈ ವಿದ್ಯಾಭ್ಯಾಸಕ್ಕಾದರೂ ಹಾಕ್ಕೋಬೋದು, ಅಥವಾ ನಾವೇನಾದರೂ ಒಂದು ಒಡವೆ ಕೊಂಡ್ಕೋಬೋದು ಅಂತಂದರು. ಏನೋ ಒಂದು ಒಟ್ಟಿನಲ್ಲಿ ಸೇವಿಂಗ್ಸ್ ಇಟ್ಟಿದ್ರೆ ಉಪಯೋಗನೇ ಹೊರತು ಉಪಯೋಗ ಅಲ್ದಿರ ಏನೂ ಆಗೋದಿಲ್ಲ. ನಾವು ಮನೆಗೆ ಹಾಕ್ಕೊಳ್ಳೋ ಬಟ್ಟೆ ಎಲ್ಲನೂ ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆ ಏನೂ ಹಾಕ್ಕೊಳ್ಳೋದು ಬೇಡ. ಕಡಿಮೆದನ್ನೇ ಏನು ಸೀರೆ ಎಷ್ಟೇ ದುಡ್ಡಿನ ತಗೊಂಡ್ರು ಮನೇಲಂತೂ ಉಟ್ಕೊಳ್ಳೋದಕ್ಕೆ ಹೊಟ್ಟೆ ಉರಿತದೆ. ಏನಾದರೂ ಅಡುಗೆ ಮಾಡುವಾಗ ಒಂಚೂರು ಸುಡ್ತು ಮತ್ತು ಗಲೀಜಾಯಿತು, ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಮನೇಲಿ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳ್ನ ಕಡಿಮೆ ದುಡ್ಡಲ್ಲೇ ತಗೊಂಡು ಹಾಕ್ಕೊಳ್ಳೋದು. ಪ್ರತಿಯೊಂದು ಈ ಥರ ಉಳಿಸೋದನ್ನೇ ನಾವು ನೋಡಬೇಕು. ಇವಾಗ ಎಲ್ಲ ಒಂದು ಊರ ಕಡೆಗೆ ಹೋದ್ವಿ, ಅಲ್ಲಿ ಒಂದು ತರಕಾರಿನೇ ಆಗಿರ್ಬೋದು, ಒಂದು ಯಾವುದನ್ನೋ ಒಂದು ಸೊಪ್ಪು ಫ್ರೀ ಸಿಕ್ಕಿದ್ರೆ ಇದಕ್ಕೆ ನಾವು ಒಂದು 20 ರೂಪಾಯಿ ಕೊಟ್ಟಿದ್ದೀವಿ ಅನ್ನೋ ಥರ ಅದನ್ನು ಒಂದು ಡಬ್ಬದಲ್ಲಿ ಹಾಕ್ತಾ ಬರೋದು. ಈ ಥರ ಹೊರಗಡೆ ಏನನ್ನ ಸಿಕ್ಕಿದಾಗ ಹಂಗೆ ಅಂದ್ಬಿಟ್ಟು ಕಳ್ತನ ಮಾಡ್ಕೊಬರೋದು ಅಂತಲ್ಲ, ನಾವು ಹೋದಾಗ ಫ್ರೀಯಾಗಿ ಸಿಕ್ಕಿದಾಗ ಇದಕ್ಕೂ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಭಾವನೆಯಿಂದ ಒಂದು ಸ್ವಲ್ಪ ದುಡ್ಡು ಇಲ್ಲಿ ತಗೊಳ್ಳೋದು 100 ರೂಪಾಯಿ ಆದರೆ ನಮಗೆ ಫ್ರೀಯಾಗಿ ಸಿಕ್ಕಿದೆ ಅಂದರೆ ಒಂದು 50 ರೂಪಾಯಿ ಹಾಕ್ತಾ ಬರೋದು. ಆಮೇಲೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಒಂದು ತಿಂಗಳಿಗೆ 500 ರೂಪಾಯಿಯಿಂದನೂ ಹಿಡಿದು ಇವಾಗ ಎಲ್ಲ ಹೆಣ್ಮಕ್ಳಿಗೂ ಚಿನ್ನದ ಅಂಗಡಿ ಸೇಟುಗಳು ಪರಿಚಯ ಇದ್ದೇ ಇರ್ತಾರೆ. ಅವರು ಒಂದು ಕಾರ್ಡು ಥರ ಇಲ್ಲಿ ನನ್ನ ಹತ್ರ ಇದೆ, ಈ ಥರ ನಾನು ತುಂಬ ವರ್ಷದಿಂದ ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳಿಗಾಗಿರ್ಬೋದು ಮತ್ತು ನಮ್ಮ ಹುಡುಗಿದಿರ್ಗಾಗಿರ್ಬೋದು, ನನಗೂ ಅಷ್ಟೇ. ನಾನು ತುಂಬ ಕಾರ್ಡ್ಗಳು ಕಟ್ಟಿನೇ ನಾನು ಒಡವೆಗಳು ತಗೊಂಡಿರೋದು. 1 ವರ್ಷದ್ದು ಕಟ್ತೀವಿ, ಆವಾಗ ನಮಗೆ ನಾವು ಜಾಸ್ತಿ ದುಡ್ಡಿಂದು ಒಡವೆ ತೊಗೋಬೇಕಾಗಿರುತ್ತೆ, ಆವಾಗ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ನಾವು ಒಂದು ತಿಂಗಳಿಗೆ ಅಟ್ಲೀಸ್ಟ್ ಒಂದು 500 ರೂಪಾಯಿ ಕಟ್ಟಿದರೆ ಅದು 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿಗೆ ಇನ್ನೊಂದು 1,000 ಸೇರಿಸ್ಕೊಡ್ತಾರೆ. ಎಲ್ಲಾದರೂ ಹಂಗೆ ಅದು ಕೊಡೋದು, ಅದನ್ನ ಮತ್ತು ಹಾಗೆ ಇಟ್ಕೊಳ್ಳೋದು, ಆ ಕಾರ್ಡನ್ನ ಹಂಗೆ ಇಟ್ಕೊಳ್ಳೋದು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಅಥವಾ ನಮ್ಗೆ 10 ಗ್ರಾಮ್ಗೆ ಎಕ್ಸ್ಟ್ರಾ ದುಡ್ಡಿದೆ ಅಂದರೆ ತೊಗೊಬಿಟ್ಟು ಕಾಯಂತರ ತೆಗೆದು ಇಟ್ಕೊಳ್ಳೋದು. ಆ ಥರ 2-3 ವರ್ಷ ಮಾಡಿದ್ರೆ ಆಮೇಲೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇನ್ನೇನಾದರೂ ತೊಗೋಬೋದು, ಅಥವಾ ಮಕ್ಕಳಿಗಾದರೂ ಮಾಡಿಸ್ಬೋದು. ಈ ಥರ ಎಲ್ಲ ದುಡ್ಡು ಉಳಿಸ್ಬೋದು. ಒಂದೇ ಸತಿ ಎಲ್ಲ 2 ಲಕ್ಷ 3 ಲಕ್ಷ ಎಲ್ಲ ಕೆಲವ್ರಿಗೆ ಕಷ್ಟ ಆಗುತ್ತೆ. ಏನೇ ದುಡಿಲಿ ಅವ್ರವ್ರ ಲೆವೆಲಿಗೆ ಅವ್ರಿಗೆ ಖರ್ಚಿದ್ದೇ ಇರುತ್ತೆ. ಅದರಲ್ಲಿ ಒಂಚೂರು ಪಾರು ಉಳಿಸಿ ಆದಷ್ಟು ಬುದ್ಧಿವಂತತನವಾಗಿ. ಇವಾಗ ಕೆಲ್ಸಕ್ಕೆ ಹೋಗೋರಿಗೆ ಕೆಲವ್ರಿಗೆ ಆಗಲ್ಲ, ದುಡ್ಡಿನ ಸಮಸ್ಯೆ ಇದ್ರೂ ನಮ್ಮ ಕೈಯಲ್ಲಿ ಕೆಲಸ ಆಗೋಲ್ಲ ಅಂತ ಅಂದ್ಬಿಟ್ಟು ಯಾರೋ ಬೇರೆಯವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಅದ್ರ ಬದಲಿಗೆ ಒಂದು 1/2 ಅವರ್ ಮುಂಚೆ ಎದ್ದು ಕೆಲಸ ಮಾಡ್ಕೊಂಡ್ರೆ ಹೆಲ್ತು ಚೆನ್ನಾಗಿರುತ್ತೆ. ಬೇಗ ಎದ್ದಷ್ಟು ಮೈಂಡ್ ಫ್ರೆಶ್ ಆಫ್ ಇರುತ್ತೆ. ಸಂಜೆ ಸ್ವಲ್ಪ ಬೇಗ ಕೆಲ್ಸಕ್ಕೆ ಹೋಗೋರು, ಆಯಾಸ ಆಗೋರು ಬೇಗ ಮಲಗಿ ಮತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಆ ಕೆಲಸ ಮಾಡ್ಕೊಂಡು ಅದೇ ದುಡ್ಡನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕೊಡಾಕ್ತಾ ಬಂದರೆ ಆವಾಗ ದುಡ್ಡು ಸೇವ್ ಆಗುತ್ತೆ.
ನಿಮ್ಗೆ ಒಂದು ವಾರ ಕಷ್ಟ ಅನಿಸುತ್ತೆ. ಆಮೇಲೆ ಓ ಇದೇ ಚೆನ್ನಾಗಿದೆ, ನನ್ನ ಮೈನೂ ಒಂಥರ ಫ್ರೆಶ್ ಅಪ್ ಇದೆ, ನನಗೆ ಕೆಲಸ ಮಾಡೋದ್ರಿಂದ ನನಗೆ ಆರಾಮ ಅನಿಸ್ತಿದೆ, ಮೈ ಚೆನ್ನಾಗಿದೆ ಅನ್ನೋ ಅನುಭವ ಆಗುತ್ತೆ ನಿಮಗೆ. ಆ ಥರ ಎಲ್ಲ ಉಳಿಸ್ಕೋಬೇಕು. ಮತ್ತು ದುಂಡು ವೆಚ್ಚ ಎಲ್ಲೆಲ್ಲಿ ಆಗ್ತಿದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಅಕಸ್ಮಾತ್ ನಾವು ಯಾವಾಗೂ ಓಡಾಡ್ತಾ ಇರ್ತೀವಿ, ಕಡಿಮೆ ಬೆಲೆಗೆ ಎಲ್ಲಿ ಒಳ್ಳೆ ಐಟಮ್ ಸಿಗುತ್ತೆ ಅಂತ ಅದನ್ನೆಲ್ಲನೂ ಇವಾಗೇನು ಇಂಟರ್ನೆಟ್ ಇರೋದ್ರಿಂದ ಈ ಥರ ಎಲ್ಲ ಗೊತ್ತಾಗುತ್ತೆ. ಕಡಿಮೆ ಎಲ್ಲಿ ಸಿಗುತ್ತೆ ಆ ಥರ ತೊಗೋಬೇಕು. ಮತ್ತು ಆರೋಗ್ಯಕರವಾದ ಫುಡ್ಡು ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅದನ್ನು ನೋಡಿ ಸ್ವಲ್ಪ ಪರಿಚಯ ಮಾಡಿಟ್ಕೊಂಡು ಅಂಥಂಥ ಕಡೆ ಸ್ವಲ್ಪ ಕೊಂಡ್ಕೊಳ್ಳೋದ್ರಿಂದ ಸ್ವಲ್ಪ ಕಾಸು ಸೇವ್ ಆಗುತ್ತೆ. ಆ ಥರ ಎಲ್ಲ ಇದು ಮಾಡಬೇಕು. ಇವಾಗಂತೂ ನಾವು ಹೆಣ್ಮಕ್ಳು ಎಷ್ಟು ಸಾಧ್ಯನೋ ಅಷ್ಟು ಹುಷಾರಾಗಿ ಅಷ್ಟು ಬುದ್ಧಿವಂತತನದಿಂದ ಇದ್ದರೆ ಮಾತ್ರ ನಾವು ಸಂಸಾರನ ನಡೆಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ತುಂಬ ಕಷ್ಟ. ಇಷ್ಟು ಒಳ್ಳೆ ಕಾಲದಲ್ಲೂ ತುಂಬ ಜನ ನಾವು ಮೋಸ ಹೋದ್ವಿ ಅಂತ ಅಂತಾರೆ. ಅದರಲ್ಲಿ ನಾನು ಒಂದೆರಡು ಕಡೆ ತಗ್ಲಾಕೊಂಡು ದುಡ್ಡು ಕಾಸಿನ ವ್ಯವಹಾರದಲ್ಲಿ ನನಗೂ ಹಂಗೆ ಅನ್ನಿಸೋಂಥ ಪರಿಸ್ಥಿತಿ ಇದೆ. ಯಾವುದೇ ಕಾರಣಕ್ಕೂ ಯಾರನ್ನು ನಂಬಿ ಯಾರಿಗೆ ದುಡ್ಡು ಕಾಸನ್ನು ಸಹ ಎಷ್ಟೇ ಕಷ್ಟ ಇದ್ರೂ ಕೊಡಬಾರ್ದು ಅನ್ನೋವಂಥ ನಿರ್ಧಾರ ನನಗೂ ಬಂದಿದೆ. ಆದಷ್ಟು ಯಾರನ್ನು ನಂಬಿ ಕೊಡೋಕೆ ಹೋಗಬೇಡ್ರಿ. ಇದ್ದರೆ ನೀವೇನಾದ್ರೂ ಒಂದು ಒಡವೆ ತಗೊಂಡ್ರೆ ನೀವು ಹಾಕೊಂಡು ಖುಷಿ ಪಡ್ತೀರಾ. ಮತ್ತು ಒಂದು ಕಡೆ ಬ್ಯಾಂಕಲ್ಲಿ ಇಟ್ಟಿದ್ರೆ ನನ್ನ ಹತ್ರ ಒಂದು 10 ರೂಪಾಯಿ ಬ್ಯಾಂಕಲ್ಲಿದೆ ಅನ್ನೋ ಸಮಾಧಾನ ನಿಮಗಿರುತ್ತೆ. ಬೇರೆಯವ್ರಿಗೆ ಕೊಟ್ಟು ಅವ್ರ ಹತ್ರ ಜಗಳ ಮಾಡಿ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಂಡು ನಮ್ಮ ಮನಃಶಾಂತಿನೂ ಕಳ್ಕೊಬೇಕಾಗತ್ತೆ. ಅದಕ್ಕೆ ಆದಷ್ಟು ಯಾವುದೇ ಥರದಲ್ಲೂ ಯಾಮಾರಿದ್ರೆ ಹೆಣ್ಮಕ್ಳು ತುಂಬ ಕಷ್ಟ ಇದೆ. ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಸೇವ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನೊಂದಕ್ಕೂ ಕಷ್ಟ ಇದೆ. ಹಾಗಾಗಿ ನಾನು ಇದನ್ನು ಇಲ್ಲಿ ನಮ್ಮ ಏರಿಯಾದಲ್ಲಿ ಇರೋ ಕಡೆ ನಾನು ಕಟ್ತಾಯಿದ್ದೀನಿ. ಸುಮಾರು ಒಂದು 10 ವರ್ಷದಿಂದನೇ ನಾನು ಕಟ್ಕೊಬರ್ತಾಯಿದ್ದೀನಿ. ಫಸ್ಟೆಲ್ಲ ಸ್ವಲ್ಪ ಕಟ್ತಾಯಿದ್ದೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಟ್ಟಿದೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಕಟ್ಟೋದು. ಅಂತೂ ಕಾರ್ಡ್ ಅಂತೂ ನಾನು ರನ್ನಿಂಗು ಮಾಡ್ತಾನೇ ಇದ್ದೀನಿ. ನಾನು ಇದೇ ಕಾರ್ಡು, ಈ ಥರ ಕಾರ್ಡೇ ನಾನು ಕಟ್ತಾಯಿದ್ದೀನಿ. ಭಯ ಏನಿಲ್ಲ. ಹಾಗೆ ಯಾರ್ಯಾರು ಅವ್ರವ್ರ ಏರಿಯಾದಲ್ಲಿ ಇರ್ತಾರೆ. ಒಬ್ಬೊಬ್ರಂತೂ ನಾವೇನಾದರೂ ಒಂದು ಸಣ್ಣ ಪುಟ್ಟ ತೊಗೊಳ್ತಾನೆ ಇರ್ತೀವಿ, ಪರಿಚಯ ಇರ್ತಾರೆ. ಅಂಥ ಪರಿಚಯ ಇರೋರ ಹತ್ರ ನೋಡಿ ಈ ಥರನೂ ಉಳಿಸ್ಬೋದು. ಆ ಥರ ಅನುಕೂಲ ಆಗುತ್ತೆ. ಒಂದು ಮಾಹಿತಿ ಅಂತೂ ಈ ಥರ ಎಲ್ಲ ಮಾಡಬಹುದು ಅನ್ನೋ ಮಾಹಿತಿ ನಾನು ಕೊಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗಿಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಇದು ಇಷ್ಟ ಆಯಿತಾ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.